ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೋಡಿ, ಕಿಚಡಿ ರೈಸು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ರೆಡಿ ಆಗಿದೆ. ಕಿಚಡಿ ರೈಸ್ ಈಗ ಬಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಕಿಚಡಿ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು. ಕಿಚಡಿ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮುಖ್ಯವಾದಂತಹ ಮೆಟೀರಿಯಲ್ ಏನು ಬೇಕು ಅನ್ನೋದನ್ನು ಫಸ್ಟ್ ನೋಡೋಣ. ಇಲ್ಲಿ ಮುಖ್ಯವಾಗಿ ನಮಗೆ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಅರಿಶಿನದ ಪುಡಿ ಇದು ಮುಖ್ಯವಾಗಿ ಬೇಕಾಗುತ್ತೆ. ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಅವರೆಕಾಳು 1 ಲೋಟ ಅಕ್ಕಿ, ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಅರಿಶಿನದ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೆಟೀರಿಯಲ್ನ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಏನೇನು ಮೆಟೀರಿಯಲ್ ಹಾಕ್ಕೊಂಡು ರುಬ್ಬಬೇಕು ಅನ್ನೋದನ್ನ ತೋರಿಸ್ತೀನಿ ಈಗ. ಮಿಕ್ಸಿ ಜಾರಿಗೆ ನಾನು ಇವಾಗ ಫಸ್ಟು ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದು, ಆಮೇಲೆ ಒಣಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟೇ ಇರುತ್ತೆ ತೆಂಗಿನಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ. ಇಲ್ಲಿ ಅರಿಶಿನದ ಕೊಂಬು ಹಾಕಿದ್ದಿದ್ರೆ ನಾವು ರುಬ್ಬಕ್ಕೆ ಹಾಕಬೇಕಾಗಿತ್ತು. ನನ್ನ ಹತ್ರ ಅರಿಶಿನದ ಕೊಂಬು ಇರಲಿಲ್ಲ. ನಿಮ್ಮ ಹತ್ರ ಅರಿಶಿನದ ಕೊಂಬಿದ್ರೆ ರುಬ್ಬಕ್ಕೆ ಹಾಕ್ಬೋದು. ನನ್ನ ಹತ್ರ ಅರಿಶಿನದ ಕೊಂಬಿಲ್ಲ, ನಾನು ಹಾಗಾಗಿ ಒಗ್ಗರಣೆಗೆ ಅರಿಶಿನದ ಪುಡಿ ಹಾಕ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಸಾಸಿವೆ, ಚೂರು ಜೀರಿಗೆ ಫ್ಲೇವರ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಕರಿಬೇವಿನ ಸೊಪ್ಪು, ಸಾಸಿವೆ ಸಿಡಿಲಿ, ಸಿಡಿತಾ ಇದೆ. ಈ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಾನು ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಇಷ್ಟು ಅರಿಶಿನ ಪುಡಿ ಬೇಕು, ಇಷ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಊರ ಕಡೆ ಎಲ್ಲ ಅವರೆಕಾಳುಗಳು ಇರ್ತಿತ್ತು. ಸೊ ಹಂಗಾಗಿ ಅವರೆಕಾಳು ಹಾಕಿ ಕಿಚಡಿ ರೈಸ್ ಮಾಡ್ತಾ ಇದ್ದಿದ್ದು. ಸೊ ನಾನಿವಾಗ ಅವರೆಕಾಳು ತೊಗೊಂಡು ಬಂದಿದ್ದೆ, ಸ್ವಲ್ಪ ಅವರೆಕಾಳು ಹಾಕ್ತಾ ಇದ್ದೀನಿ. ಅವರೆಕಾಳು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದರಲ್ಲಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ತೊಳ್ಕೊಂಡು ಇಟ್ಕೊಂಡು ಈಗ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಈ ಟೈಮಲ್ಲಿ ನಾವು ಮಸಾಲ ಹಾಕೋಬೇಕು. ಮಸಾಲ ಹಾಕಿ ಇನ್ನು ಸ್ವಲ್ಪ ತಿರುಗಿಸ್ಕೋಬೇಕು. ಅಕ್ಕಿ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಅಕ್ಕಿ ಮಸಾಲ ಜೊತೆ ಮಿಕ್ಸ್ ಆಗ್ತಾ ಇದೆ. ಈಗ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಸೊ ಇದಕ್ಕೆ 2 ಲೋಟ ನೀರು ಹಾಕಬೇಕು. ಸ್ವಲ್ಪ ಹುಡಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕು. ನೋಡಿ, 1 ಲೋಟ ಅಕ್ಕಿಗೆ ನಾನೀಗ 2 ಲೋಟ ನೀರು ಹಾಕ್ತಾ ಇದ್ದೀನಿ. ಸಾಕಿಷ್ಟೇ ನೀರು. 1 ಲೋಟ ಅಕ್ಕಿಗೆ ಇದೇ ಮಸಾಲ ಜಾಸ್ತಿ ಆಯಿತು ಅನ್ನಿಸ್ತಿದೆ. ಸೊ ನಾನು ಸ್ವಲ್ಪವೇ ಸಾಕು ಅಂತ ಇಷ್ಟೇ ಮಾಡ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಈ ಥರ ಉಪ್ಪು ಹಾಕಿದ್ಮೇಲೆ 1-2 ರೌಂಡ್ ಈ ಥರ ತಿರುಗಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬೇಕು. ನೋಡಿ, ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಕ್ಲೋಸ್ ಮಾಡಿಬಿಟ್ಟು ಇದು 2 ವಿಸಿಲ್ ಬಂದರೆ ಸಾಕು. ಕಿಚಡಿ ರೈಸ್ ಈಗ ರೆಡಿಯಾಗಿದೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಕಿಚಡಿ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿ ಆಗೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.